Welcome to Anand Pathshala. Today we'll be discussing the question answers of the poem Shabari, class 9 Tili Kannada. Abhyasa exercise. First one, Padagala Artha. Artha means meanings. Atavi, Kaadu means forest. Januma, Janma, Jeevana, that is birth or life. Poosidalu, Neevidalu, ಸವರಿದಳು, ಬಳಿದಳು ಮೀನ್ಸ್ ಟಚ್ ಜೆಂಟ್ಲಿ. ಸಾರ್ಥಕ್ಯ, ಒಳ್ಳೆಯ ಪರಿಣಾಮವನ್ನು ಮಾಡುವುದು, ಅರ್ಥವತ್ತಾಗುವುದು ಮೀನ್ಸ್ ವರ್ತ್ ವೈಲ್ ಆರ್ ಮೀನಿಂಗ್ಫುಲ್. ಗರಿಕೆ, ಒಂದು ಜಾತಿಯ ಹುಲ್ಲು, ದಟ್ ಈಸ್ ಒನ್ ಟೈಪ್ ಆಫ್ ಗ್ರಾಸ್. ಬೆಳಗಿನ ಮಂಜು, ಇಬ್ಬನಿ ಮೀನ್ಸ್ ಮಾರ್ನಿಂಗ್ ಮಿಸ್ಟ್. ಸವಿ, ಸಿಹಿ ಮೀನ್ಸ್ ಸ್ವೀಟ್. ಸೆಕೆಂಡ್, ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸೊ ಕ್ವೆಶ್ಚನ್ಸ್ ಆರ್ ಗಿವೆನ್, ಯು ಹ್ಯಾವ್ ಟು ಆನ್ಸರ್ ಇನ್ ಒಂದು ವಾಕ್ಯ, ದಟ್ ಇಸ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶ್ಚನ್, ಶಬರಿ ಎಲ್ಲಿ ವಾಸವಾಗಿದ್ದಳು? ಸೊ ವೇರ್ ವಾಸ್ ಶಬರಿ ಸ್ಟೇಯಿಂಗ್? ಉತ್ತರ, ಶಬರಿ ವಿಂಧ್ಯಾಟವಿಯ ಮತಂಗ ಮುನಿಗಳ ಆಶ್ರಮದಲ್ಲಿ ವಾಸವಾಗಿದ್ದಳು. ಸೊ ಶಬರಿ ವಾಸ್ ಸ್ಟೇಯಿಂಗ್ ಇನ್ ಮತಂಗ ಮುನಿ, ದಟ್ ಇಸ್ ಮತಂಗ ಸೇಂಟ್ಸ್ ಆಶ್ರಮ್ ವಿಚ್ ವಾಸ್ ಇನ್ ವಿಂಧ್ಯ ಫಾರೆಸ್ಟ್. ಸೆಕೆಂಡ್, ಶಬರಿ ಯಾರ ನಿರೀಕ್ಷೆಯಲ್ಲಿದ್ದಳು? ಶಬರಿ ವಾಸ್ ಲುಕಿಂಗ್ ಫಾರ್ವರ್ಡ್ ಫಾರ್ ಹುಮ್? ಉತ್ತರ, ಶಬರಿಯು ಶ್ರೀರಾಮನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದಳು. ಸೊ ಶಬರಿ ವಾಸ್ ಲುಕಿಂಗ್ ಫಾರ್ವರ್ಡ್. ನಿರೀಕ್ಷೆ ಮೀನ್ಸ್ ವೇಟಿಂಗ್, ಲುಕಿಂಗ್ ಫಾರ್ವರ್ಡ್ ಫಾರ್ ಶ್ರೀ ರಾಮ. ಥರ್ಡ್, ಶಬರಿ ರಾಮನಿಗೆ ಕೊಡಲು ಏನನ್ನು ತಂದಳು? ಸೊ ಶಬರಿ ಕೊಡಲು ಮೀನ್ಸ್ ಟು ಗಿವ್ ರಾಮ. ವಾಟ್ ಡಿಡ್ ಶಿ ಬ್ರಿಂಗ್? ಏನನ್ನು ತಂದಳು? ಉತ್ತರ, ಶಬರಿ ರಾಮನಿಗೆ ಕೊಡಲು ಹಣ್ಣಿನ ಬುಟ್ಟಿಯನ್ನು ತಂದಳು. ಸೊ ಶಬರಿ to give Rama, she bought a butti. Butti means a basket of fruits. Hannu means fruits. So here ಏನನ್ನು should be replaced by ಹಣ್ಣಿನ ಬುಟ್ಟಿಯನ್ನು. Rest is there in the question. Fourth, ಶಬರಿಗೆ ಶ್ರೀರಾಮನು ಹೇಗೆ ಕಂಡನು? How did Ram look like in Shabari's eyes? ಉತ್ತರ, ಶಬರಿಗೆ ಶ್ರೀರಾಮನು ಹರಿಯಾಗಿ ಕಂಡನು. ಫಾರ್ ಶಬರಿ ರಾಮ್ ಲುಕ್ಡ್ ಲೈಕ್ ಹರಿ. ಸೊ ಹೇಗೆ ಶುಡ್ ಬಿ ರೀಪ್ಲೇಸ್ಡ್ ಬೈ ಹರಿಯಾಗಿ. ರೆಸ್ಟ್ ಇಸ್ ದೇರ್ ಇನ್ ದ ಕ್ವೆಶ್ಚನ್. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಸೊ ಹಿಯರ್ ಕ್ವೆಶ್ಚನ್ಸ್ ಆರ್ ಗಿವೆನ್, ಯು ಹ್ಯಾವ್ ಟು ರೈಟ್ ದ ಆನ್ಸರ್ ಇನ್ 3 or 4 sentences. ಫಸ್ಟ್ ಕ್ವೆಶ್ಚನ್, ಶಬರಿಯು ರಾಮನನ್ನು ಹೇಗೆ ಕಾಯುತ್ತಿದ್ದಳು? ಸೊ ಕಾಯುವುದು ಮೀನ್ಸ್ ವೇಟಿಂಗ್. ಸೊ ಹೌ ವಾಸ್ ಶಬರಿ ವೇಟಿಂಗ್ ಫಾರ್ ರಾಮ? ಉತ್ತರ, ಶಬರಿಯು ರಾಮನಿಗಾಗಿ ವಿಂಧ್ಯಾಟವಿಯಲ್ಲಿ ಕಾತುರದಿಂದ ಕಾಯುತ್ತಿದ್ದಳು. ಅವಳು ಪ್ರತಿಯೊಂದು ಗಳಿಗೆಯಲ್ಲೂ ರಾಮನ ಕನಸನ್ನೇ ಜಪಿಸುತ್ತಾ ಇರುತ್ತಿದ್ದಳು. ರಾಮನಾಮವು ಅವಳ ಪಾಲಿಗೆ ಜೇನಾಗಿತ್ತು. ಸುತ್ತಮುತ್ತಲು ನೋಡುತ್ತಾ ರಾಮ ಬಂದಾನ ಎಂದು ಬಹಳ ನಿರೀಕ್ಷೆಯಿಂದ ಚಡಪಡಿಸುತ್ತಿದ್ದಳು. ಸೊ ಶಬರಿಯು ರಾಮನಿಗಾಗಿ ವಿಂಧ್ಯಾಟವಿಯಲ್ಲಿ ಕಾತುರದಿಂದ ಕಾಯುತ್ತಿದ್ದಳು. ಸೊ ಶಬರಿ ವಾಸ್ ಈಗರ್ಲಿ, ಕಾತುರದಿಂದ ಈಗರ್ಲಿ ವೇಟಿಂಗ್ ಫಾರ್ ಶ್ರೀರಾಮ ಇನ್ ವಿಂಧ್ಯಾಟವಿಯಲ್ಲಿ. ಅಟವಿ ಮೀನ್ಸ್ ಫಾರೆಸ್ಟ್, ಅಡವಿ. ಸೊ ಇನ್ ವಿಂಧ್ಯ ಫಾರೆಸ್ಟ್ ಶಿ ವಾಸ್ ಈಗರ್ಲಿ ವೇಟಿಂಗ್ ಫಾರ್ ಶ್ರೀರಾಮ. ಅವಳು ಪ್ರತಿಯೊಂದು ಗಳಿಗೆಯಲ್ಲೂ ರಾಮನ ಕನಸನ್ನೇ ಜಪಿಸುತ್ತಾ ಇರುತ್ತಿದ್ದಳು. ಸೊ ಶಿ ಯೂಸ್ ಟು ಚಾಂಟ್ ರಾಮಾಸ್ ನೇಮ್. ಜಪಿಸುವುದು ಮೀನ್ಸ್ ಚಾಂಟಿಂಗ್ ರಾಮಾಸ್ ನೇಮ್ ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್. ಸೊ ಪ್ರತಿಯೊಂದು ಗಳಿಗೆಯಲ್ಲಿಯೂ ರಾಮ ನಾಮವು ಅವಳ ಪಾಲಿಗೆ ಜೇನಾಗಿತ್ತು. So Rama's name was like a honey in her life. ಸುತ್ತಮುತ್ತಲು ನೋಡುತ್ತಾ ರಾಮ ಬಂದಾನ ಎಂದು ಬಹಳ ನಿರೀಕ್ಷೆಯಿಂದ ಚಡಪಡಿಸುತ್ತಿದ್ದಳು. ಸೊ ಶಿ ವಾಸ್ ವೆರಿ ಆಂಕ್ಷಿಯಸ್ ಟು ಮೀಟ್ ರಾಮ. ಸೊ ಸುತ್ತಮುತ್ತಲು ಶಿ ಇಸ್ ಟು ಸಿ ಅರೌಂಡ್ ಹರ್.
every now and then, and she used to see whether Ram came. Ram came means she used to see around. So like this she was waiting for Rama. Second question, ರಾಮ ಬಲಿಯಲ್ಲಿ ಕೂತಾಗ ಶಬರಿ ಹೇಗೆ ಸಂಭ್ರಮಿಸಿದಳು? ಸೊ ರಾಮ ಬಲಿಯಲ್ಲಿ, ಬಲಿ ಮೀನ್ಸ್ ನಿಯರ್ ರಾಮ, ಕೂತಾಗ ಮೀನ್ಸ್ ಸಿಟ್ಟಿಂಗ್. ಸೊ ವೆನ್ ಶಬರಿ ಸ್ಯಾಟ್ ನೆಕ್ಸ್ಟ್ ಟು ರಾಮ, ಹೇಗೆ ಸಂಭ್ರಮಿಸಿದಳು? ಹೌ ಡಿಡ್ ಶಿ ಸೆಲೆಬ್ರೇಟ್ ವೆನ್ ಶಿ ಸ್ಯಾಟ್ ನೆಕ್ಸ್ಟ್ ಟು ರಾಮ? ಉತ್ತರ, ಒಂದು ದಿನ ರಾಮನು ಶಬರಿಯ ಮನೆಗೆ ಬಂದಾಗ ಅವಳು ಬಹಳವಾಗಿ ಸಂಭ್ರಮಿಸಿದಳು. ಅವನ ಬರುವಿಕೆಗಾಗಿ ಬಹಳ ವರ್ಷಗಳಿಂದ ಕಾಯುತ್ತಿದ್ದಳು, ಕನಸು ಕಾಣುತ್ತಿದ್ದಳು. ಮನದಾಳದಿಂದ ರಾಮನ ನಿರೀಕ್ಷೆಯಲ್ಲಿದ್ದ ಶಬರಿಗೆ ರಾಮನು ಬಂದು ಅವಳ ಬಳಿಯಲ್ಲಿ ಕುಳಿತಾಗ ಅವಳ ಬಹುದಿನದ ಕನಸು ಈಡೇರಿದ್ದರಿಂದ ಧನ್ಯತೆಯಿಂದ ಸಾರ್ಥಕತೆಯಿಂದ ಸಂಭ್ರಮಿಸಿದಳು. ಒಂದು ದಿನ, ಒನ್ ಡೇ, ರಾಮ ಶಬರಿಯ ಮನೆಗೆ ಬಂದಾಗ, ರಾಮ್ ಕೇಮ್ ಟು ಶಬರೀಸ್ ಹೌಸ್. ಅವಳು ಬಹಳವಾಗಿ ಸಂಭ್ರಮಿಸಿದಳು. ಶಿ ವಾಸ್ ವೆರಿ ಹ್ಯಾಪಿ ವೆನ್ ಶ್ರೀರಾಮ ಕೇಮ್ ಟು ಅವರ್ ಹೌಸ್. ಅವನ ಬರುವಿಕೆಗಾಗಿ ಬಹಳ ವರ್ಷಗಳಿಂದ ಕಾಯುತ್ತಿದ್ದಳು. ಟು ಸಿ ರಾಮ ಶಿ ವೇಟೆಡ್ ಫಾರ್ ಮೆನಿ ಇಯರ್ಸ್. ಸೊ ಬಹಳ ವರ್ಷಗಳಿಂದ, ಫಾರ್ ಮೆನಿ ಇಯರ್ಸ್ ಕಾಯುತ್ತಿದ್ದಳು. ಶಿ ವಾಸ್ ವೇಟಿಂಗ್. ಕನಸು ಕಾಣುತ್ತಿದ್ದಳು. ಶಿ ಯೂಸ್ ಟು ಡ್ರೀಮ್ ಅಬೌಟ್ ರಾಮ. ಮನದಾಳದಿಂದ ರಾಮನ ನಿರೀಕ್ಷೆಯಲ್ಲಿದ್ದ ಶಬರಿಗೆ, ಸೊ ಮನದಾಳದಿಂದ, ಹೋಲ್ ಹಾರ್ಟೆಡ್ಲಿ ಶಿ ವಾಸ್ ವೇಟಿಂಗ್ ಫಾರ್ ಶ್ರೀರಾಮ. ಸೊ ವೆನ್ ರಾಮ ಕೇಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹರ್, ಸೊ ರಾಮನು ಬಂದು ಅವಳ ಬಳಿಯಲ್ಲಿ ಕುಳಿತಾಗ, ವೆನ್ ರಾಮ ಕೇಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹರ್, ಅವಳ ಬಹುದಿನದ ಕನಸು ಈಡೇರಿದ್ದರಿಂದ, ಸೊ ಬಹುದಿನದ ಕನಸು, ಡ್ರೀಮ್ ವಿಚ್ ಶಿ ಹ್ಯಾಡ್ ಫಾರ್ ಮೆನಿ ಇಯರ್ಸ್, ಇಟ್ ಗಾಟ್ ಫುಲ್ಫಿಲ್ಡ್, ಈಡೇರಿದ್ದರಿಂದ ಧನ್ಯತೆಯಿಂದ ಸಾರ್ಥಕತೆಯಿಂದ ಸಂಭ್ರಮಿಸಿದಳು. ವೆನ್ ಶ್ರೀರಾಮ್ ಕೇಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹರ್, ಶಿ ಫೆಲ್ಟ್ ದಟ್ ಹರ್ ಲೈಫ್ mission was fulfilled, her life dreams was fulfilled over here. Her life is meaningful for her. Content came in her heart, and that's how she was very happy in her heart. ರಾಮನಿಗೆ ಶಬರಿ ಕೌಸಲ್ಯೆಯ ನೆನಪು ತರಲು ಕಾರಣವೇನು? ಸೊ ಶಬರಿ ರಿಮೈಂಡೆಡ್ ರಾಮ ಅಬೌಟ್ ಹಿಸ್ ಮದರ್ ಕೌಸಲ್ಯ. ಸೊ ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್? ವಾಟ್ ಮೇಡ್ ಹಿಮ್ ರಿಮೆಂಬರ್ ಹಿಸ್ ಮದರ್? ಉತ್ತರ, ರಾಮನು ಬಂದು ಶಬರಿಯ ಬಳಿ ಕುಳಿತು ಶಬರಿಯನ್ನು ಬಹಳ ಕೋಮಲವಾಗಿ ಮೊಗ್ಗು ಅರಳಿ ಹೂವಾದಂತೆ ಅಪ್ಪಿ ಹಿಡಿದನು. ಶಬರಿಯು ಅಪಾರ ವಾತ್ಸಲ್ಯದಿಂದ ರಾಮನನ್ನು ತಬ್ಬಿಕೊಂಡಾಗ ರಾಮನಿಗೆ ತಾನು ತನ್ನ ತಾಯಿಯಾದ ಕೌಸಲ್ಯ ಬಳಿ ಇರುವಂತೆ ಭಾಸವಾಗಿ ಕೌಸಲ್ಯ ನೆನಪಾದಳು. ಸೊ ರಾಮನು ಬಂದು ಶಬರಿಯ ಬಳಿ ಕುಳಿತು, ಸೊ ರಾಮ ಕೇಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಶಬರಿ, ಆ್ಯಂಡ್ ಶಬರಿಯನ್ನು ಬಹಳ ಕೋಮಲವಾಗಿ ಮೊಗ್ಗು ಅರಳಿ ಹೂವಾದಂತೆ ಅಪ್ಪಿ ಹಿಡಿದನು. ಸೊ ರಾಮ ಕೇಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಶಬರಿ ಆ್ಯಂಡ್ ಹಿ ಹಗ್ಡ್ ಹರ್. How did he hug her? Very gently he hugged her. So the gently is described as komala, means very delicately. Moggu arali huvadante, like a bud blooms into a flower, like that he hugged Shabari. So Shabariyu, even Shabari, apara vatsalyadinda, vatsalya means a motherliness or motherlyhood, like a mother. ರಾಮನನ್ನು ತಬ್ಬಿಕೊಂಡಾಗ, ಶಿ ಆಲ್ಸೋ ಹಗ್ಡ್ ರಾಮ ಲೈಕ್ ದ್ಯಾಟ್. ಸೊ ಅಟ್ ದ್ಯಾಟ್ ಟೈಮ್ ರಾಮ ಫೆಲ್ಟ್ ಲೈಕ್ ಆಸ್ ದೋ ರಾಮನಿಗೆ ತಾನು ತನ್ನ ತಾಯಿಯಾದ ಕೌಸಲ್ಯ ಬರಿ ಇರುವಂತೆ ಭಾಸವಾಗಿ ಕೌಸಲ್ಯ ನೆನಪಾದಳು. ಸೊ ದಟ್ ಟೈಮ್ ರಾಮ ಫೆಲ್ಟ್ ಆಸ್ ದೋ ಹಿ ಈಸ್ ವಿತ್ ಹಿಸ್ ಮದರ್ ಕೌಶಲ್ಯ. ಸೊ ಹಿಸ್ ಮದರ್ಸ್ ನೇಮ್ ಇಸ್ ಕೌಸಲ್ಯ, ಆ್ಯಂಡ್ ದಟ್ಸ್ ವೈ ಹಿ ರಿಮೆಂಬರ್ಡ್ ಹಿಸ್ ಮದರ್. ಫೋರ್ತ್ ಕ್ವೆಶ್ಚನ್, ಶಬರಿ ರಾಮನಿಗೆ ಹೇಗೆ ಉಪಚರಿಸಿದಳು? ಉಪಚರಿಸುವುದು ಮೀನ್ಸ್ ಹೌ ಶಿ ಗ್ರೀಟೆಡ್ ಆ್ಯಂಡ್ ಟ್ರೀಟೆಡ್ ರಾಮ. ಯು ಕ್ಯಾನ್ ಸೇ ಹೌ ಶಿ ವೆಲ್ಕಮ್ಡ್ ರಾಮ. ಉತ್ತರ, ಶಬರಿಯು ಅಪಾರವಾದ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈ ಮನಸ್ಸುಗಳನ್ನು ತುಂಬಿಕೊಂಡಳು. ತಾನು ಆರಿಸಿ ತಂದಿಟ್ಟ ಹಲವು ರೀತಿಯ ಹಣ್ಣುಗಳನ್ನು ಕಚ್ಚಿ ನೋಡಿ ಸವಿಯಾಗಿರುವುದನ್ನು ಮಾತ್ರ ರಾಮನಿಗೆ ಕೊಟ್ಟು ಅದನ್ನು ತಿನ್ನು ಎಂದು ಉಪಚರಿಸಿದಳು.
ಶಬರಿಯು ಅಪಾರವಾದ ಪ್ರೀತಿ ವಾತ್ಸಲ್ಯಗಳಿಂದ ರಾಮನ ಮೈ ಮನಸ್ಸುಗಳನ್ನು ತುಂಬಿಕೊಂಡಳು. ಸೊ ಶಬರಿ ಗ್ರೀಟೆಡ್ ರಾಮ ವಿತ್ ಅ ಲಾಟ್ ಆಫ್ ಲವ್ ಇನ್ ಹರ್ ಹಾರ್ಟ್. ಸೊ ರಾಮನ ಮೈ ಮನಸ್ಸುಗಳನ್ನು ತುಂಬಿಕೊಂಡಳು. ಸೊ ರಾಮ ವಾಸ್ ಅಬ್ಸಾರ್ಬ್ಡ್ ವಿತ್ ಹರ್ ಲವ್ ಆ್ಯಂಡ್ ದ ವಾರ್ಮ್ತ್ ಶಿ ವಾಸ್ ಗಿವಿಂಗ್. ತಾನು ಆರಿಸಿ ತಂದಿಟ್ಟಿದ್ದ ಹಲವು ರೀತಿಯ ಹಣ್ಣುಗಳನ್ನು ಕಚ್ಚಿ ನೋಡಿ ಸವಿಯಾಗಿರುವುದನ್ನು ಮಾತ್ರ ರಾಮನಿಗೆ ಕೊಟ್ಟು ಅದನ್ನು ತಿನ್ನು ಎಂದು ಉಪಚರಿಸಿದಳು. ಸೊ ಶಬರಿ ಹ್ಯಾಡ್ ಬಾಟ್ ಸಮ್ ಫ್ರೂಟ್ಸ್, ಹಣ್ಣುಗಳು. ಓಕೆ, ಹಲವು ರೀತಿಯ ಹಣ್ಣುಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ ಶಿ ಹ್ಯಾಡ್ ಬಾಟ್ ಆ್ಯಂಡ್ ಶಿ ಈಸ್ ಟು ಬೈಟ್ ಈಚ್ ಫ್ರೂಟ್. ಕಚ್ಚಿ ನೋಡಿ, ಕಚ್ಚುವುದು ಮೀನ್ಸ್ ಬೈಟಿಂಗ್. ಸೊ ಶಿ ಈಸ್ ಟು ಬೈಟ್ ಈಚ್ ಫ್ರೂಟ್ ಆ್ಯಂಡ್ ಟೇಸ್ಟೆಡ್. ಆ್ಯಂಡ್ ಸವಿಯಾಗಿರುವುದನ್ನು ಮಾತ್ರ, ವಿಚ್ ಎವರ್ ಫ್ರೂಟ್ ಟೇಸ್ಟೆಡ್ ಸ್ವೀಟ್, ಓನ್ಲಿ ದೋಸ್ ಸ್ವೀಟ್ ಫ್ರೂಟ್ ಶಿ ಈಸ್ ಟು ಗಿವ್ ಟು ರಾಮ. ಅದನ್ನು ತಿನ್ನು ಎಂದು ಉಪಚರಿಸಿದರು. ಶಿ ಈಸ್ ಟು ಗಿವ್ ಟು ಹಿಮ್ ಆ್ಯಂಡ್ ಟೆಲ್ ಈಟ್ ದಿಸ್ ಒನ್, ಆ್ಯಂಡ್ ದಿಸ್ ಇಸ್ ಹೌ ಶಿ ವೆಲ್ಕಮ್ಡ್ ರಾಮ. ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. ಸೊ ಕೆಳಗಿನ ವಾಕ್ಯಗಳು, ಸಮ್ ಲೈನ್ಸ್ ಆರ್ ಗಿವನ್ ಫ್ರಮ್ ದ ಪೋಯಮ್. ಯು ಹ್ಯಾವ್ ಟು ಟೆಲ್ ಅಬೌಟ್ ದ ಸ್ವಾರಸ್ಯ ಆ್ಯಂಡ್ ಅದನ್ನು ವಿಸ್ತರಿಸಿ ಬರೆಯಿರಿ. ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ್ಯಾಟ್. ಮೀನ್ಸ್ ಯು ಹ್ಯಾವ್ ಟು ಟೆಲ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್ ಆ್ಯಂಡ್ ವಾಟ್ ಈಸ್ ದ ಸಿಚುವೇಶನ್ ಇನ್ ವಿಚ್ ದಿಸ್ ಲೈನ್ ಕಮ್ಸ್ ಆ್ಯಂಡ್ ವಾಟ್ ಡಸ್ ದ ಲೈನ್ ಟೆಲ್ ಯು. ಸೊ ಫಸ್ಟ್ ಒನ್, ಮರದಲ್ಲರಳಿದ್ದವು ಹೂಗಳು ರಾಮನಾಮವೇ ಜೇನಾಗಿ. ಸೊ ಮರದಲ್ಲಿ ಅರಳಿದ್ದವು, ಆನ್ ದ ಟ್ರೀ some flowers had bloomed and Ramanamave, Rama's name only is like the nectar in that flowers. Akara means from where it is taken. ಈ ಸಾಲನ್ನು ಮೊಗಸಾಲೆ ಅವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸೊ ದಿಸ್ ಲೈನ್ ಇಸ್ ಟೇಕನ್ ಫ್ರಮ್ ದ ಪೋಯಮ್ ಶಬರಿ ವಿಚ್ ವಾಸ್ ರಿಟನ್ ಬೈ ಮೊಗಸಾಲೆ. ಸಂದರ್ಭ, ಇನ್ ವಿಚ್ ಸಿಚುವೇಶನ್ ಇಟ್ ವಾಸ್ ಟೋಲ್ಡ್. ಶಬರಿಯ ಮನಸ್ಸಿನಲ್ಲಿ ರಾಮನ ಕನಸೇ ಮರವಾಗಿ ಬೆಳೆದಿತ್ತು. ಆ ಮರದಲ್ಲಿ ಅರಳಿದ ಭಕ್ತಿಯ ಹೂಗಳಿಗೆ ರಾಮನಾಮವೇ ಸಿಹಿಯಾದ ಜೇನಿನಂತಿತ್ತು. ವಿಂಧ್ಯಾರಣ್ಯದಲ್ಲಿದ್ದ ಶಬರಿಯು ಶ್ರೀರಾಮನ ಬರುವಿಕೆಗಾಗಿ ಎಷ್ಟು ತನ್ಮಯತೆಯಿಂದ ಮತ್ತು ಭಕ್ತಿಯಿಂದ ಕಾಯುತ್ತಿದ್ದಳೋ ಎಂಬುದನ್ನು ಕವಿಯು ಓದುಗರಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಸಂದರ್ಭ, ವೆನ್ ವಾಸ್ ದಿಸ್ ಲೈನ್ ಟೋಲ್ಡ್? ಸೊ ಶಬರಿಯ ಮನಸ್ಸಿನಲ್ಲಿ ರಾಮನ ಕನಸೇ ಮರವಾಗಿ ಬೆಳೆದಿತ್ತು. ಸೊ ಇನ್ ಶಬರೀಸ್ ಮೈಂಡ್, ರಾಮನ ಕನಸೇ, ರಾಮಾಸ್ ನೇಮ್ ಓನ್ಲಿ, she used to dream, the dream about meeting Rama only had grown like a tree in her mind. ಆ ಮರದಲ್ಲಿ ಅರಳಿದ ಭಕ್ತಿಯ ಹೂಗಳಿಗೆ, ಸೊ ಆನ್ ದ್ಯಾಟ್ ಟ್ರೀ, now a tree is an imaginary tree which represents her devotion for Rama. On that tree some flowers are there and the writer is comparing the flowers to her devotion. So the devotion is represented by the flowers, and Ramanamave, the Rama's name only, is the sweetness in that flower, that is a nectar in that flower. Ramanamave ಸಿಹಿಯಾದ ಜೇನಿನಂತಿತ್ತು. ವಿಂಧ್ಯಾರಣ್ಯದಲ್ಲಿದ್ದ ಶಬರಿಯು, ಸೊ ಶಬರಿ ಇಸ್ ಟು ಸ್ಟೇ ಇನ್ ವಿಂಧ್ಯಾರಣ್ಯ, ದಟ್ ಇಸ್ ಅ ವಿಂಧ್ಯ ಫಾರೆಸ್ಟ್. ಶ್ರೀರಾಮನ ಬರುವಿಕೆಗಾಗಿ ಎಷ್ಟು ತನ್ಮಯತೆಯಿಂದ ಮತ್ತು ಭಕ್ತಿಯಿಂದ ಕಾಯುತ್ತಿದ್ದಳು ಎಂಬುದನ್ನು ಪೋಯಟ್, ವೆನ್ ಹಿ ಈಸ್ ಎಕ್ಸ್ಪ್ಲೈನಿಂಗ್ ಹೌ ಶಬರಿ ವಾಸ್ ವೇಟಿಂಗ್ for Sri Rama in the Vindhya forest with full of devotion. So when he is explaining that, ಓದುಗರಿಗೆ ವಿವರಿಸುವ ಸಂದರ್ಭದಲ್ಲಿ, in this situation, the poet is telling this line. ಸ್ವಾರಸ್ಯ. ಸೊ ಶಬರಿಯ ರಾಮಭಕ್ತಿಯ ಅನನ್ಯತೆ, ಏಕಾಗ್ರತೆ ಹಾಗೂ ಅವಳ ನಿಷ್ಕಲ್ಮಶ ತಪಸ್ಸಿನ ಪವಿತ್ರತೆ ಇಲ್ಲಿ ಅತ್ಯಂತ ರಮಣೀಯವಾಗಿ ಚಿತ್ರಿಸಲ್ಪಟ್ಟಿರುವುದು ಈ ಸಾಲಿನ ಸ್ವಾರಸ್ಯವಾಗಿದೆ. ಸೊ ಫ್ರಮ್ ದಿಸ್ ಲೈನ್ ವಾಟ್ ಯು ಅಂಡರ್ಸ್ಟ್ಯಾಂಡ್? ಯು ಅಂಡರ್ಸ್ಟ್ಯಾಂಡ್ ದ ಶಬರೀಸ್ ಡಿವೋಷನ್ ಟುವರ್ಡ್ಸ್ ರಾಮ. ಸೊ ಅನನ್ಯತೆ, ಏಕಾಗ್ರತೆ ವಿತ್ ದ
single devotion what she had, nishkalmasha tapassina pavitrate, the purity she had in her devotion. Here they describe in this line. Second, ಆರಿಸಿಕೊಡಬೇಕೆನ್ನುತ್ತ ಮುದ ತಳೆದಳು ಕಣ್ಣನ್ನು ಹಣ್ಣಾಗಿಸಿ ನಿಂತು. ಆಕರ, ಈ ಸಾಲನ್ನು ಡ ನ ಮೊಗಸಾಲೆ ಅವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಕನಸಿನಲ್ಲಿ ಕಂಡಂತೆ ಶ್ರೀರಾಮನು ಲಕ್ಷ್ಮಣನೊಂದಿಗೆ ತನ್ನ ಮನೆಗೆ ಧಾವಿಸುತ್ತಿರುವುದನ್ನು ಅರಿತ ಶಬರಿಯು ಮುಂಜಾನೆ ಬೇಗ ಎದ್ದು ತನ್ನ ದೈನಂದಿನ ವಿಧಿಗಳನ್ನು ಮುಗಿಸಿ ರಾಮನಿಗೆ ಕೊಡಲು ಕಾಡಿನ ಅತ್ಯುತ್ತಮ ಹಣ್ಣುಗಳನ್ನು ಆಯ್ದು ಕೊಯ್ಯುತ್ತಿದ್ದಳು. ತನ್ನ ಆರಾಧ್ಯ ದೈವಕ್ಕೆ ಶ್ರೇಷ್ಠವಾದುದನ್ನೇ ಕೊಡಬೇಕೆಂಬ ಸಂತೋಷದಿಂದ ದಾರಿಯನ್ನೇ ನೋಡುತ್ತಾ ನಿಂತಿದ್ದಳು ಎಂದು ಕವಿಯು ಓದುಗರಿಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಸಂದರ್ಭ ಇಸ್ ಕನಸಿನಲ್ಲಿ ಕಂಡಂತೆ. ಸೊ ಶಬರಿ ಡ್ರೀಮ್ಸ್ that Srirama is coming along with Lakshmana to her house. ಸೊ ಶ್ರೀರಾಮ ಲಕ್ಷ್ಮಣನೊಂದಿಗೆ ತನ್ನ ಮನೆಗೆ ಧಾವಿಸುತ್ತಿರುವುದನ್ನು ಅರಿತ ಶಬರಿಯು. ಸೊ ವೆನ್ ಶಿ ಡ್ರೀಮ್ಸ್ ಅಬೌಟ್ ದ್ಯಾಟ್, ವಾಟ್ ಡಸ್ ಶಿ ಡೂ? ಮುಂಜಾನೆ ಬೇಗ ಎದ್ದು, ಮುಂಜಾನೆ ಮಾರ್ನಿಂಗ್ ಬೇಗ ಎದ್ದು, ಶಿ ವೇಕ್ಸ್ ಅಪ್ ಅರ್ಲಿ, ತನ್ನ ದೈನಂದಿನ ವಿಧಿಗಳನ್ನು ಮುಗಿಸಿ ಶಿ ಫಿನಿಷಸ್ ಆಫ್ ಹರ್ ಆಲ್ ಹರ್ ವರ್ಕ್ ಆ್ಯಂಡ್ ರಾಮನಿಗೆ ಕೊಡಲು ಟು ಗಿವ್ ರಾಮ ಕಾಡಿನ ಅತ್ಯುತ್ತಮ ಹಣ್ಣುಗಳನ್ನು ಆಯ್ದು ಕೊಯ್ಯುತ್ತಿದ್ದಳು. ಸೊ ಶಿ ಗೋಸ್ ಟು ದ ಫಾರೆಸ್ಟ್ ಆ್ಯಂಡ್ ದಟ್ ಇಸ್ ಕಾಡಿನ ಅತ್ಯುತ್ತಮ ದ ಬೆಸ್ಟ್ ಆಫ್ ದ ಬೆಸ್ಟ್ ಫ್ರೂಟ್ಸ್ ಶಿ ಸಿಲೆಕ್ಟ್ಸ್ ಆ್ಯಂಡ್ ಬ್ರಿಂಗ್ಸ್ ದೆಮ್. ತನ್ನ ಆರಾಧ್ಯ ದೈವಕ್ಕೆ ಶ್ರೇಷ್ಠವಾದುದನ್ನೇ ಕೊಡಬೇಕೆಂಬ ಸಂತೋಷದಿಂದ ಸೊ ಶಿ ಕಲೆಕ್ಟ್ಸ್ ಆಲ್ ದಿ ಬೆಸ್ಟ್ ಫ್ರೂಟ್ಸ್ ಇನ್ ಹರ್ ಬಾಸ್ಕೆಟ್ ಆ್ಯಂಡ್ ಫಾರ್ ಹರ್ ಆರಾಧ್ಯ ದೈವ ಮೀನ್ಸ್ ರಾಮ ವಾಸ್ ಹರ್ ಗಾಡ್ ಶಿ ಈಸ್ ವರ್ಷಿಪಿಂಗ್. ಕೊಡಬೇಕೆಂಬ ಸಂತೋಷದಿಂದ ಸೊ ಶಿ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಟು ಹಿಮ್ ಆ್ಯಂಡ್ ಶಿ ವಾಸ್ ಸೋ ಹ್ಯಾಪಿ ಟು ಡೂ ದ್ಯಾಟ್. ಸೊ ಶಿ ವಾಸ್ ದಾರಿಯನ್ನೇ ನೋಡುತ್ತಾ ನಿಂತಿದ್ದಳು. ಸೊ ಶಿ ವಾಸ್ ಸೀಯಿಂಗ್ ದ ವೇ ಓನ್ಲಿ ಆ್ಯಂಡ್ ಸ್ಟ್ಯಾಂಡಿಂಗ್ ಓವರ್ ದ ವೇಟಿಂಗ್ ಫಾರ್ ರಾಮ ಟು ಕಮ್ ಎಂದು ಕವಿಯು ಓದುಗರಿಗೆ ವರ್ಣಿಸುವ ಸಂದರ್ಭದಲ್ಲಿ. ಸೊ ವೆನ್ ದ ಪೊಯೆಟ್ ಈಸ್ ಎಕ್ಸ್ಪ್ಲೇನಿಂಗ್ ದಿಸ್ ಟು ದ ರೀಡರ್ಸ್, ಹಿ ಈಸ್ ಟೆಲ್ಲಿಂಗ್ ಸೊ. ಸ್ವಾರಸ್ಯ, ರಾಮನ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದ ಶಬರಿಯ ತವಕ ಮತ್ತು ಆಕೆಯ ರಾಮನ ಮೇಲಿದ್ದ ನಿಷ್ಕಲ್ಮಶ ವಾತ್ಸಲ್ಯ ಭಾವವು ಇಲ್ಲಿ ಕಣ್ಣನ್ನು ಹಣ್ಣಾಗಿಸಿ ನಿಂತು ಎಂಬ ಸೌಂದರ್ಯಯುಕ್ತ ರೂಪಕದ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ರಾಮನ ದರ್ಶನಕ್ಕಾಗಿ, ದಟ್ ಈಸ್ ಟು ಗೆಟ್ ಒನ್ ಗ್ಲಿಮ್ಸ್ ಆಫ್ ರಾಮ. ಹಿಯರ್ ಹಂಬಲಿಸುತ್ತಿದ್ದ ಶಬರಿಯು, ಸೊ ಶಬರಿ ವಾಸ್ ವೇಟಿಂಗ್ ಟು ಸಿ ರಾಮ. ತವಕ ಮತ್ತು ಆಕೆಗೆ ರಾಮನ ಮೇಲಿದ್ದ ನಿಷ್ಕಲ್ಮಶ ವಾತ್ಸಲ್ಯ ಭಾವವು. ಸೊ ತವಕ, ಆಂಕ್ಷಿಯಸ್ಲಿ ಶಿ ಇಸ್ ವೇಟಿಂಗ್ ಫಾರ್ ರಾಮ, ಆ್ಯಂಡ್ ನಿಷ್ಕಲ್ಮಶ ವಾತ್ಸಲ್ಯ, ಪ್ಯೂರ್ ವಿತ್ ಪ್ಯೂರ್ ಲವ್ ಶಿ ಇಸ್ ವೇಟಿಂಗ್ ಆಂಕ್ಷಿಯಸ್ಲಿ ಫಾರ್ ರಾಮ. ನೌ ದಿಸ್ ಸೆಂಟಿಮೆಂಟ್ ಹಿಯರ್ ದ poet is explaining as kannannu hannagisi nintu, means like eyes are ripened to see Rama here ಎಂಬ ಸೌಂದರ್ಯಯುಕ್ತ ರೂಪಕದ ಮೂಲಕ. So beautifully the poet is explaining in this manner as a simile. ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಥರ್ಡ್, ಶಬರಿ ಪೂಸಿದಳು ರಾಮನ ಮೈ ಮನಸ್ಸುಗಳನ್ನು ಪ್ರೀತಿಯ ಕೈಯಿಂದ. ಆಕರ, ಈ ಸಾಲನ್ನು ಡ ನ ಮೊಗಸಾಲೆ ಅವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಶ್ರೀರಾಮನು ಲಕ್ಷ್ಮಣನೊಡಗೂಡಿ ಶಬರಿಯ ಗುಡಿಸಲಿಗೆ ಬಂದಾಗ ಶಬರಿಯು ಅತ್ಯಂತ ವಾತ್ಸಲ್ಯದಿಂದ ಆತನನ್ನು ಅಪ್ಪಿ ಹಿಡಿದಳು. ಆ ಅಪ್ಪುಗೆಯು ರಾಮನಿಗೆ ತನ್ನ ಹೆತ್ತ ತಾಯಿ ಕೌಸಲ್ಯೆಯ ಮಡಿಲಿನಲ್ಲಿರುವಂತೆ ಭಾಸವಾಗುವಂತೆ ಮಾಡಿತು. ಆ ಸಮಯದಲ್ಲಿ ಶಬರಿಯು ಭಕ್ತಿಯಿಂದ ರಾಮನನ್ನು ಉಪಚರಿಸಿದಳು.
ಎಂಬುದನ್ನು ಕವಿಯು ಓದುಗರಿಗೆ ವಿವರಿಸುವಾಗ ಈ ಮಾತು ಬಂದಿದೆ. ಮೀನ್ಸ್ ಶಿ ಜೆಂಟ್ಲಿ ಟಚ್ಡ್ ರಾಮ with lots of love by her hand. So ಸಂದರ್ಭ they are telling that ಶ್ರೀರಾಮನು ಲಕ್ಷ್ಮಣನೊಡಗೂಡಿ ಶಬರಿಯ ಗುಡಿಸಲಿಗೆ ಬಂದಾಗ, when Rama and Lakshmana come to Shabari's gudisalu, means her hut, when they come, Shabari with lots of love she goes and hugs him. So ಅತ್ಯಂತ ವಾತ್ಸಲ್ಯದಿಂದ ಆತನನ್ನು ಅಪ್ಪಿ ಹಿಡಿದಳು. ಆ ಅಪ್ಪುಗೆಯು ದಟ್ ಹಗ್ ರಿಮೈಂಡ್ಸ್ ರಾಮ ಅಬೌಟ್ ಹಿಸ್ ಮದರ್. ಸೊ ತನ್ನ ಹೆತ್ತ ತಾಯಿ ಕೌಸಲ್ಯ ಮಡಿಲಿನಲ್ಲಿರುವಂತೆ ಭಾಸವಾಗುವಂತೆ ಮಾಡಿತು. ಆ ಸಮಯದಲ್ಲಿ ಶಬರಿಯು ಭಕ್ತಿಯಿಂದ ರಾಮನನ್ನು ಉಪಚರಿಸಿದಳು. ಸೊ ಅಟ್ ದ್ಯಾಟ್ ಟೈಮ್ ಶಬರಿ ಆಲ್ಸೋ ವೆಲ್ಕಮ್ಸ್ ಹಿಮ್ ವೆರಿ ವೆಲ್. ಶಿ ಟ್ರೀಟ್ಸ್ ಹಿಮ್ ವೆರಿ ವೆಲ್ ಎಂಬುದನ್ನು ಕವಿಯು ಓದುಗರಿಗೆ ವಿವರಿಸುವಾಗ ಈ ಮಾತು ಬಂದಿದೆ. ಸೊ ಇನ್ ದಿಸ್ ಸಿಚುವೇಶನ್ ವೆನ್ ದ poet is trying to explain, this line is told. ಸ್ವಾರಸ್ಯ. ತಾಯಿಯ ಸನ್ನಿಧಿಗೆ ಮರಳಿದ ಮಗನಂತೆ ರಾಮನು ಅನುಭವಿಸಿದ ನಿರಾಳತೆ ಹಾಗೂ ಕಾಡಿನ ಮುಗ್ಧ ತಾಯಿಯಾದ ಶಬರಿಯ ನಿಷ್ಕಲ್ಮಶ ಮಾತೃತ್ವದ ಸ್ಪರ್ಶ ಇಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿತವಾಗಿರುವುದು ಇದರ ಸ್ವಾರಸ್ಯವಾಗಿದೆ. ಸೊ ತಾಯಿಯ ಸನ್ನಿಧಿಗೆ ಮರಳಿ ಮಗನಂತೆ ರಾಮನು ಅನುಭವಿಸಿದ ನಿರಾಳತೆ. ಸೊ ಇಟ್ ಈಸ್ ಲೈಕ್ ಆಸ್ ದೋ ರಾಮ್ ಕೇಮ್ ಬ್ಯಾಕ್ ಟು ಹಿಸ್ ಮದರ್. ಹಿಯರ್ ದ ಫೀಲಿಂಗ್ ಈಸ್. ಹಾಗೂ ಕಾಡಿನ ಮುಗ್ಧ ತಾಯಿಯಾದ ಶಬರಿಯ. ಸೊ ಶಬರಿ ಲಿವ್ಸ್ ಇನ್ ದ ಫಾರೆಸ್ಟ್, ನೋ, ಹರ್ ಪ್ಯೂರ್ ಮದರ್ಸ್ ಲವ್, ಹರ್ ಟಚ್ is ಅತ್ಯಂತ ಭಾವನಾತ್ಮಕವಾಗಿ, ವೆರಿ ಎಮೋಷ್ನಲಿ, ಕಣ್ಣಿಗೆ ಕಟ್ಟುವಂತೆ, ಆಸ್ ವಿ ಕ್ಯಾನ್ ಸಿ ಇನ್ ಜಸ್ಟ್ ಇನ್ ಫ್ರಂಟ್ ಆಫ್ ಅವರ್ ಐಸ್. ಲೈಕ್ ದ್ಯಾಟ್ ದ poet has explained this scene very well over here. Fourth, ಒಳಗಣ್ಣಲ್ಲಿ ಸಾರ್ಥಕ್ಯದ ಸವಿ ಹುಟ್ಟಿ ಹೊರಗಣ್ಣಲ್ಲಿ ಹರಿಯಿತು ನದಿಯಾಗಿ. ಆಕರ. ಈ ಸಾಲನ್ನು ನ ಮೊಗಸಾಲೆ ಅವರು ಬರೆದಿರುವ ಶಬರಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಶಬರಿಯು ಪ್ರೀತಿಯಿಂದ ನೀಡಿದ ಕಚ್ಚಿ ಸವಿದ ಹಣ್ಣುಗಳನ್ನು ರಾಮನು ಅತ್ಯಂತ ತೃಪ್ತಿಯಿಂದ ತಿಂದ ನಂತರ ಶಬರಿಯ ಕಣ್ಣಿನ ಪೊರೆ ಕಳಚಿ ಅವಳಿಗೆ ಹರಿಯ ಸಾಕ್ಷಾತ್ಕಾರವಾಯಿತು. ಆ ಧನ್ಯತೆಯ ಕ್ಷಣದಲ್ಲಿ ಅವಳ ಮನದಾಳದಲ್ಲಿ ಉಂಟಾದ ಭಾವೋದ್ವೇಗವನ್ನು ಕವಿಯು ಓದುಗರಿಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೊ ಶಬರಿಯು ಪ್ರೀತಿಯಿಂದ ನೀಡಿದ, ಸೊ ಶಬರಿ ವಿತ್ ಲಾಟ್ಸ್ ಆಫ್ ಲವ್ ಶಿ ಗಿವ್ಸ್ ಫ್ರೂಟ್ಸ್. And how she gives the fruit? She first tastes the fruit, and if it is sweet only, she is to give to Rama. ಸೊ ಕಚ್ಚಿ ಸವಿದ ಹಣ್ಣುಗಳನ್ನು ರಾಮನು, ಆ್ಯಂಡ್ ದಿಸ್ ಫ್ರೂಟ್ ರಾಮ ವಿತ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಹೀ ಈಟ್ಸ್ ದೆಮ್. ಸೊ ರಾಮನು ಅತ್ಯಂತ ತೃಪ್ತಿಯಿಂದ ವಿತ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ತಿಂದ. ಹೀ ಏಟ್ ದ್ಯಾಟ್. ನಂತರ ಲೇಟರ್ ಶಬರಿಯ ಕಣ್ಣಿನ ಪೊರೆ ಕಳಚಿ ಅವಳಿಗೆ ಹರಿಯ ಸಾಕ್ಷಾತ್ಕಾರವಾಯಿತು. ಸೊ ಶಬರಿಯ ಕಣ್ಣಿನ ಪೊರೆ. ಸೊ ದಿಸ್ ಈಸ್ ಇನ್ ಅ ಪೊಯೆಟಿಕ್ ವೇ ದೇ ಆರ್ ಸೇಯಿಂಗ್, ಲೈಕ್ ಪೊರೆ ಈಸ್ ಲೈಕ್ ಅ ಕ್ಯಾಟರಾಕ್ಟ್, okay, where they can't see properly, where everything is foggy for them. So that goes off and she sees Rama as Lord Vishnu, like Hari. She sees her. ಆ ಧನ್ಯತೆಯ ಕ್ಷಣದಲ್ಲಿ ಅವಳ ಮನದಾಳದಲ್ಲಿ ಉಂಟಾದ ಭಾವೋದ್ವೇಗವನ್ನು, so at that moment when she see Rama as Hari, the emotion of Shabari, when the poet is explaining that, this line comes over here. ಹೀಗೆ ಸೊ ಓದುಗರಿಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ. ದೀರ್ಘಕಾಲದ ಕಾಯುವಿಕೆಗೆ ಕೊನೆಗೂ ದೈವ ದರ್ಶನ ಲಭಿಸಿದಾಗ ಭಕ್ತನ ಹೃದಯದಲ್ಲಿ ಉಂಟಾಗುವ ಅತ್ಯುನ್ನತ ಸಾರ್ಥಕ್ಯ ಮತ್ತು ಭಕ್ತಿ ಪರವಶತೆಯ ಆನಂದ ಭಾಷ್ಪಗಳು ಇಲ್ಲಿ ನದಿಯಾಗಿ ಹರಿಯಿತು ಎಂಬ ಕಾವ್ಯಾತ್ಮಕ ಶೈಲಿಯಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ. ದೀರ್ಘಕಾಲದ ಕಾಯುವಿಕೆಗೂ, ಮೀನ್ಸ್ ಶಬರಿ ವಾಸ್ ವೇಟಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಫಾರ್ ರಾಮ,
So in the end, she meets Rama. She gets the darshan of Rama. So her heart is filled with lots of love and emotions and content in her heart. So sarthakya mattu bhakti paravashate. She is in the height of devotion. So when they're in the height of devotion, ananda bhashpagalu means happy tears come in like nadiyagi haritu. Happy tears flows like the river. So this is explained very well by the poet. So here ಒಳಗನ್ನಲ್ಲೇ ಸಾರ್ಥಕತೆ ಸವಿ ಹುಟ್ಟಿ ಹೊರಗನ್ನಲ್ಲಿ ಹರಿಯಿತು ನದಿಯಾಗಿ means ಒಳಗನ್ನಲ್ಲಿ means in her heart she is in the height of devotion, the satisfaction, the happiness she feels when she sees Rama, that comes out. ಹೊರಗನ್ನಲ್ಲಿ means in the eyes which we are seeing, that eyes is filled with tears, happy tears, and haritu nadiyagi, it flows like the river.